ಆಫ್ ರೋಡ್ ಅಲ್ಲ ಇದು, ಕೊಚ್ಚೆ ಸಾಮ್ರಾಜ್ಯ. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನೋಡಿ ಇಲ್ಲಿ ಎಂತ ಟ್ಯಾಲೆಂಟ್ ಯೂಸ್ ಮಾಡ್ತಾ ಇದಾರೆ. ಅನ್ಕೊಂಡಂಗಿದ್ರೆ ಏನ್ ಚೆನ್ನಾಗಿರುತ್ತೆ, ಅನ್ಕೊಂಡಂಗೆ ಇರಬಾರ್ದು. ಅಶೋಕನ್ ಟೈಗರ್ ನೋಡಿ ಯೋಚನೆ ಮಾಡ್ತಾ ಇದೀಯಾ? ಊರೇ ಮರ್ತ ಹೋಗಿದ್ದಾರೆ ನಮ್ಮ ಮಧು ಅವರು. ಬರ್ಲಿ ಫ್ರೆಂಡ್ಸ್ ನೋಡಲ್ಲಿ ಕಿಸಿತಿದ್ರಲ್ಲಿ ನೋಡ್ರಿ, ನೀವು ಆತರ ಸ್ಟ್ಯಾಂಡರ್ಡ್ ಅಶೋಕ್ ನ ನೋಡಿದ್ರೆ ಇಲ್ಲಿ ನೋಡ್ರಿ, ಹಳ್ಳಿ ಮಗ ಅಶೋಕ್ ಆ ಸ್ಪ್ಲೆಂಡರ್ ಅಲ್ಲಿ ಒಂದ್ ಕೊಡ ನೀರ್ ಹಿಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಈ ತರ ಅಶೋಕ್ ಯಾವತ್ತಾದ್ರೂ ನೋಡಿದೀರಾ? ಪ್ಯಾಟೆ ಹುಡ್ಗನ್ ಹಳ್ಳಿ ನಾನ್ ಈ ತರ ನಾನ್ ಬೇಕಾದ್ರೆ ಹಂಗ್ ಬರ್ತೀನಪ್ಪ, ಪ್ಯಾಂಟ್ ಎಲ್ಲ ಇರ್ಸ್ಕೊಂಡು ಕೊಡ ಹಿಡ್ಕೊಂಡು, ನಾವೇನ್ ನಾಚ್ಕೊಳಲ್ಲ. ಬಾ ಪ್ಯಾಂಟ್ ಈಗ ಪ್ಯಾಂಟ್ ಇರ್ಸ್ಕೊಂಡೆ ಹೋಗ್ ಬಾ ರೋಡಲ್ಲಿ. ಗಾಡಿಯಲ್ಲಿ ನೀನತ್ತು ನೀನು ಸಿಂಗಲ್ ಬಾ ಗಾಡಿಲಿ, ಕೆಸರಿದೆ ಸಿಕ್ಕಾಪಟ್ಟೆ. ಈ ಪ್ಯಾಂಟ್ ಎರ್ಸ್ಕೊಳ್ಳೇಬೇಕು ನೀನು, ಪ್ಯಾಂಟ್ ಆ ಲೆವೆಲ್ ಇದೆಯಾ? ಸೊ ಏನ್ ಕಾರ್ಯಕ್ರಮ ಅಂತ ಮುಂದಕ್ಕೆ ಹೇಳ್ತೀನಿ. ಪ್ಯಾಟೆ ಹುಡುಗನ ಹಳ್ಳಿ ಲೈಫ್ ಸರ್ಪ್ರೈಸ್ ಇನ್ನು ಇನ್ನು ಏನು ಡಿಸ್ಕ್ಲೋಸೇ ಮಾಡಿಲ್ಲ, ಇಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಪಾಪ ನಮ್ ಸಚಿನ್ ಅವರು ಈಗ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾವು ಹಳ್ಳಿ ಮಗ ಆಗ್ತಿದೀವಿ, ಅಶೋಕ್ ಅವರು ಮುಜುಗರ ಪಡ್ತಾ ಇದಾರೆ, ನಾವು ಖುಷಿ ಪಡ್ತಾ ಇದೀವಿ. ಈಗ ಒಂದು ಭಯಾನಕ ಅಡ್ವೆಂಚರ್ ಇದೆ ಅಂತ ಹೇಳಿದ್ದಾರೆ ನಮ್ಮ ಅಶೋಕ್ ಅವರು. ನಾವು ಅಡ್ವೆಂಚರ್ಗೆ ತಯಾರಾಗಿ ಹೋಗ್ತಾ ಇದೀವಿ. ಕೆಸರು ಗದ್ದೆ ಅಂದ್ರೆ ಆ ಲೆವೆಲ್ ಕೆಸರು ಗದ್ದೆಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಅವ್ರ ಮನೆ ಹತ್ರ ನಿಂತು ಯಾವ್ದಾದ್ರು ಫ್ಯಾಷನ್ ಪ್ರೋ ತರ್ಬೋದಿತ್ತು, ಗಾಡಿ ಎಲ್ಲ ವಾಶ್ ಮಾಡಿದೆಲ್ಲ ಹೋಗ್ತಿದೆ. ಏನ್ ಚೇಸವ್ರ ಗದ್ದೆ ಕೋನಿ ಗದ್ದೆ ಕೋ ಅಶೋಕ ಏನಿದೆ ಇಂತ ಕೆಸರು ಏನು ಇಲ್ಲ, ತೊಂದ್ರೆ ಇಲ್ಲ, ಹೋಗ್ಬೋದು. ಬಟ್ ಕೊಚ್ಚೆ ಈ ಲೆವೆಲ್ ಕೊಚ್ಚೆ ಇದ್ರೆ ಗಾಡಿ ಎಲ್ಲ ಆಫ್ ರೋಡ್ ಮಾಡ್ಬೇಕಂತೀಯಾ? ಬಾ ಏನಾಗಲ್ಲ, ಸ್ಪೋರ್ಟ್ಸ್ ಬೈಕಲ್ಲೆಲ್ಲ ಮಾಡೋದು. ನಮ್ಮ ನ್ಯಾಚುರಲ್ ಸ್ಟಾರ್ ಅಶೋಕ್ ಅವರು ಈಗ ನ್ಯಾಚುರಲ್ ಸ್ಟಾರ್ ಅಸಲಿ ಕಹಾನಿ ಈಗ ಶುರು. ಅಶೋಕ್ ಅವರೇ ಹಿಡಿದು ನಡ್ಕೊಂಡ್ ಬಂದ್ಬಿಡ್ಲೆ. ಯಾಕೆ? ಯಾಕೋ ನನ್ನ ಭಯನ ಇಲ್ಲಿ ಅಲ್ಲಾಡ್ತಾ ಇದೆ. ಸ್ಕ್ರೀನ್ ಆಫ್ ಆಗಿದೆ, ಸ್ಕ್ರೀನ್ ಆಫ್ ಆಗಿದ್ರೆ ರನ್ ಆಗತ್ತಾ? ಓ ವಾಲಾಡು ಗೊಂಬೆ ವಾಲಾಡು. ನಾನೇನೋ ಸ್ವಲ್ಪ ಕೊಚ್ಚೆ ಅಂತ ಅನ್ಕೊಂಡ್ಬಂದ್ರೆ ಇವನು ಟ್ರ್ಯಾಕ್ಟರ್ ಹೋಗೋ ಜಾಗದಲ್ಲಿ ಬೈಕ್ ಕರ್ಕೊಂಡ್ಬಂದಿದ್ದಾನೆ. ಈಗ ತಾನೇ ಅವ್ನಿಗೆ ಹೇಳ್ದೆ, ವೀಲೆಲ್ಲ ನೋಡಿ ಎಲ್ಲ ಧೂಳಿಪಟ ಆಗಿದೆ. ಪಕ್ಕದ ತೋಟಕ್ಕೆ ಹೋಗ್ಬಿಟ್ಟಿದ್ವಿ ಕೆಲವು ಕ್ಷಣಗಳ ಹಿಂದೆ, ಮತ್ತೆ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಆಫ್ ರೋಡ್ ಅಲ್ಲ ಇದು, ಕೊಚ್ಚೆ ಸಾಮ್ರಾಜ್ಯ. ಹೀರೋ ನೋಡಿ ಇಲ್ಲಿ ಅಡ್ವೆಂಚರ್ ರೈಡರ್. ಸೊ ನೋಡಿ ನಮ್ಮ ಅಶೋಕಂದು ಗದ್ದೆ ಓಡಾಡೋ ಬೈಕು ಸ್ಪ್ಲೆಂಡ್ರು. ಇದು ನೋಡಿ ಹೆಂಗಾಗಿದೆ. ನಂದು ವಾಶ್ ಮಾಡ್ಕೊಂಡು ಕ್ಲೀನಾಗಿ ತೊಗೊಂಬಂದಿದ್ದೆ, ಅಲ್ಲಿವರೆಗೂ ಹೋಗೋಣ ಬಾ ಏನಾಗಲ್ಲ ಅಂತ ಅಂದ. ರಿಮ್ಮೆಲ್ಲ ಫುಲ್ಲು ಕೊಚ್ಚೆ ಆಗೋಯ್ತು, ಬಟ್ ಪರವಾಗಿಲ್ಲ. ಸೊ ಪ್ಲ್ಯಾನ್ ಏನಂತಂದರೆ, ಒಂದು ಅಡ್ವೆಂಚರಸ್ ಪಾರ್ಟಿ ಹಮ್ಮಿಕೊಂಡಿದ್ದಾರೆ ನಮ್ಮ ಹುಡುಗರು. ಸೊ ಇವತ್ತು ಸ್ಟೇ ಆಗ್ತಾಯಿದ್ದೀವಿ ಅಶೋಕ್ ಅವರ ತೋಟದಲ್ಲಿ ಪಾರ್ಟಿ ಮಾಡಿಕೊಂಡು. ನೋಡಿ ಇಲ್ಲಿ ನಮ್ಮ ಅಶೋಕ ಮಾಡಿರೋ ಹಟ್ಟಿದೆ, ಅಲ್ಲಿ ನೀರು ತುಂಬ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ಮತ್ತು ಇನ್ನೊಂದಿಬ್ಬರು ನಮ್ಮ ಬಾಯ್ಸ್ ಬರೋದಿದೆ. ಸೊ ನಮ್ಮ ಹೊಟ್ಟೆ ಉರಿಸ್ತಾ ಅವರು ಮಟನ್ ಚಿಕನ್ ಎಲ್ಲ ತಂದು, ಶ್ರಾವಣ ನಾವು ತಿನ್ನಲ್ಲ, ಒಂದಿಬ್ಬರು ತಿನ್ನಲ್ಲ, ನಾನು ಅಶೋಕ ಮತ್ತು ಇನ್ನೊಬ್ಬ ತಿನ್ನಲ್ಲ, 3 ಜನಕ್ಕೋಸ್ಕರ ಇವರು 2 kg ಮಟನ್ ತಂದು ಪಾರ್ಟಿ ಮಾಡ್ತಾಯಿದ್ದಾರೆ. ಸೊ ಇವತ್ತು ಇಲ್ಲೇ ಸ್ಟೇ ಆಗ್ತಿದ್ದೀವಿ ಅಶೋಕ್ ಊರಲ್ಲಿ, ಹನುಮಸಾಗರದಲ್ಲಿ ಸ್ಟೇ ಆಗ್ತಾಯಿದ್ದೀವಿ. ಮಳೆ ಬರ್ತಾ ಇದೆ ಲೈಟಾಗಿ. ನಮ್ಮ ಅಶೋಕನ ಹಟ್ಟಲ್ಲಿ ಕುತ್ಕೊಂಡಿದ್ದೀನಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಅವರಿಬ್ಬರು ನೀರು ತೊಗೊಂಬರ್ತಾ ಇದ್ದಾರೆ. ನಾನ್ ವೆಜ್ ಎಲ್ಲ ಎತ್ತಾಕೊಂಬಂದು ಇಲ್ಲೇ ಕುಕ್ಕಿಂಗ್ ಮಾಡಿ, ಇಬ್ಬರು ಒಳ್ಳೆ ಶೆಫ್ ಇದ್ದಾರೆ. ಲೈಟ್ ಕತ್ಲಾಗತ್ತಲ್ಲ ಇವಾಗ, ಒಂದಿಬ್ರು ಲೈಟ್ ತೊಗೊಂಬರ್ತಿದ್ದಾರೆ, ಇವರು ಟಾರ್ಪಲ್ ಮತ್ತೆ ನೀರು ತೊಗೊಂಬರ್ತಾ ಇದ್ದಾರೆ. ಸುಮ್ಮನೆ ಹಂಗೆ ಗೆಟ್ ಟುಗೆದರ್ ಒಂದು ನಮ್ಮ ಅಶೋಕರ ತೋಟದಲ್ಲಿ ಮಾಡೋಣ ಅಂತ ಬಂದಿರೋದು. ಬಟ್ ಏನು ಇದರಲ್ಲಿ ಹೊಟ್ಟೆ ಉರಿಯೋ ವಿಚಾರ ಅಂದರೆ, ನಾವು ಚಿಕನ್ನೇ ತರ್ತಿರ್ಲಿಲ್ಲ. ನಾವು ತಿನ್ನಬೇಕಾದ್ರೆ ನಾವು ತಿಂದಲೇ ಇರಲಿರೋ ಟೈಮಲ್ಲಿ 2 kg ಮಟನ್ ಎತ್ಕೊಂಡ್ಬಂದಿದ್ದಾರೆ. ಅದೇ ಬೇಜಾರಾಗ್ತಾ ಇರೋದು. ನಾವು ಕಷ್ಟಪಡ್ಬೇಕು. ಅಶೋಕ ನೀರ್ ತುಂಬಿ ಎಲ್ಲ ರೆಡಿ ಮಾಡಿ ಇಡ್ತೀನಿ ಅಂದು ಬಂದಿರೋ ಗೆಸ್ಟ್ ಕೈಲೆಲ್ಲ ಕೆಲಸ ಮಾಡ್ತಾರೆ. ಮನೆಗೆ ಬಂದ್ರೆ ಅಷ್ಟೇ ಗೆಸ್ಟ್, ತೋಟಕ್ಕೆ ಬಂದಾಗೆಲ್ಲ ಇಲ್ಲ ಬಗ್ಸ್ಬೇಕು. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಆಕ್ಚುಲಿ ನಮ್ಮ ಮಧು ನೋಡಿಲ್ಲ, ನಮ್ಮ ಮಧು ಬಂದಿರೋದು ದೊಡ್ಡ ಟಾರ್ಪಲ್ಲು, ದೊಡ್ಡ ಹಟ್ಟಿದೆ ಅಂತ. ಅಡಿಗೆ ಮೇಲ್ಗಡೆ ಕಟ್ಟೋದಿಕ್ಕೊಂದು ಸಮಯ ನೋಡ್ರಿ, ಸಮಯ ಇದು ಮೇಲೆ ಕಟ್ಕೊಳ್ರಿ, ಮಳೆ ಹೋದ್ರೆ ಪ್ರೊಟೆಕ್ಷನ್ ಗೆ ಇದ್ರು. ಇಲ್ಲಿ ನೋಡಿದ್ರೆ ನನ್ಕೋ ಇಷ್ಟು ಹೋಗುತ್ತೆ.
ಅರ್ಧ ಇದ್ರಲ್ಲ ಅಲ್ಲೂ ನೋಡು, ಅಲ್ಲೂ ಇದೆ, ಅಲ್ಲಿ ಕಾಲೇ ಹೋಗುತ್ತೆ. ಇದು ಮಳೆಗೆ ಪ್ರೊಟೆಕ್ಷನ್ ಅಲ್ಲ. ಶ್ರಾವಣದ ಪ್ರಯುಕ್ತ ಮತ್ತೆ ಗಣಪತಿ ಹಬ್ಬದ ಪ್ರಯುಕ್ತ ನಾವು ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದೀವಿ ನಮ್ಮ ಶೆಫ್ ಹತ್ರ. ಕುಕಿಂಗ್ ಮಾಡೋರು ಬಂದು ಇವರೇ, ಮಧು ಅಂಡ್ ಅಶೋಕ್. ನಾವು 2 ಜೋಡಿ ಮಾಡಿ ಕಟ್ಬಿಡೋಣ ಇದನ್ನೇ. ಎಲ್ಲ ಕೂರಕ್ಕೊಂದ್ ಬೇಕಲ್ಲ, ಕೂರಕ್ಕೆ ಒಂದು ಸಣ್ಣ ತಗೊಂಬರೋಣ. ಈಗ ಸದ್ಯಕ್ಕೆ ಸಣ್ಣ ಸಣ್ಣ ಚೀಲ ಹಾಕೊಳ್ಳೋಣ ಬಾ. ಇಲ್ಲಿ ಮತ್ತೆ ಹಂಗಾರೆ ಇಲ್ಲೇ ಕುತ್ಕೊಂಡು ಕಟ್ ಮಾಡ್ಬೋದು ಕಣ, ಮೇಲ್ಗಡೆ ತರ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಮೇಲ್ಗಡೆ ಕುತ್ಕೊಂಡು ಕಟ್ ಮಾಡ್ಕೊಡ್ರಿ. ಎಲ್ಲ ರೆಡಿ ಇರತ್ತೆ. ನೀವೆಲ್ಲ ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯಾವಾಗ್ಲೂ ಹೇಳೋದು ಹಂಗೆ. ಅಮಾಲಿ ಕೆಲಸ ಮಾಡಿಸ್ತಾ ಇದ್ದೀನಿ ನೋಡಿ, ಲಾಸ್ಟ್ ವಿಡಿಯೋ ಹೋಗಿ ಚೆಕ್ ಮಾಡಿ. ಅಶೋಕ ನೆಕ್ಸ್ಟ್ ಟೈಮ್ ಬರೋಷ್ಟ್ರೊಳಗೆ ಇನ್ನೊಂದು ಪಕ್ಕದಲ್ಲಿ ಅಟ್ಟು ಮಾಡಿ ದೊಡ್ಡಗ್ ಮಾಡಿರ್ತೀನಿ ಅಂತ. ಇರ್ಲಿಲ್ಲ, ಮಳೆಗಾಲ ಮುಗಿದ್ಮೇಲೆ ಇದ್ದಿದ್ದು. ನೋಡಿದ್ರೆ ಇಲ್ಲಿ ನೋಡಿ, ಮತ್ತೆ ಅದೇ ಇದೆ ಟಾರ್ಪಲ್ ಹಾಸ್ತಿದ್ದಾನೆ ಇವಾಗ, ಜಾಗ ಸಾಕಾಗೋದಿಲ್ಲ ಅಂತ. ಏನು ಪ್ರೊಫೆಷನಲ್ ಅಟ್ ಮಾಡೋನ್ ಮಾಡ್ಕೊಂಡಿದ್ದೀನಿ ನೀನು. ಲೋಕಲ್ ಅಟ್ ಮಾಡೋನೆ ನೀನು. ಜಾಗ ತಂದಿಲ್ಲ ಅವ್ರಿಗೆ ಫೋನ್ ಮಾಡಿ. ಐಟಮ್ಸ್ ಏನಾದ್ರು ಬಿಟ್ಟು ಬಂದ್ರೆ ಮತ್ತೆ ಆ ಕೆಸರು ಗದ್ದೆಲ್ಲ ಹೋಗ್ಬೇಕು, ಅದವರಿಗೆ ಐಟ್ ಸಾಕಾಗಲ್ಲ. ಸೊ ಹೈಟ್ ಇದೀನಿ, ಹೆಲ್ಪ್ ಮಾಡ್ತೀನಿ, ಏನ್ ತೊಂದ್ರೆ ಇಲ್ಲ, ಹೋಗಿ ಮದುವರೆ. ಸಣ್ಣ ಅದ್ರ ಮೇಲೆ ಹತ್ತಿ ಕಟ್ಟಬೇಕು ನೀವು. ನಾವು ಅವನಿಗೇನು ಸುಮ್ಮನೆ ಗೊಬ್ಬರ ಹಾಕಿ ಬೆಳೆಸಿಲ್ಲ, ಅವನಿಗೆ 2 ಆನೆ. ಈಗ ನಮ್ಮ ಶೆಫ್ ರೆಡಿ ಆಗ್ತಾ ಇದಾರೆ. ಏನೇನ್ ಮಾಡ್ತೀರಾ ಐಟಮ್? ಗೀ ರೈಸು, ಮಟನ್ ಮಸಾಲ, ಮಶ್ರೂಮ್ ಮಸಾಲ. 2 hours later. ಒಬ್ಬನೇ ಬರ್ತೀಯೇನೆ? ಅಲ್ಲಿ ಹಿಂದೊಬ್ಬ ಜೊತಾಡ್ತಾ ಇದ್ದಾನೆ. ನಾನು ಹೇಳಿಲ್ಲ, ಅವ್ರಿಗೆ ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಇನ್ನೂ ಹುಡುಕ್ತಿರೋರು ಹೊನ್ನಳ್ಳಿ ಪೂರ್ತಿ ಚಾಕುನ. ಅವ್ರಿಗೆ ಕುಂಬಾರ ಅಂಗಡಿ ಚಾಕೋನೇ ಬೇಕಂತ. ಪ್ಲಾಸ್ಟರ್ ಹಚ್ಚಿದ್ರೆ ಅದೇ ಇರಲ್ವಾ? ಇವನಿಗೆ ಇವತ್ತೇ ಕೆಲಸ. ಕಾಯಿನ್, ಓ ಇಲ್ಲಿ ನೋಡಿ, ಇಲ್ಲಿ ಎಂತ ಟ್ಯಾಲೆಂಟ್ ಯೂಸ್ ಮಾಡ್ತಾ ಇದಾರೆ. ಬ್ಯಾಟ್ರಿ ತರ್ತೀನಿ ಅಂದ, ಇವನ್ ಬಲ್ಬ್ ತಂದ್ಬಿಟ್ಟು ಕಾಯಿನ್ ಇಟ್ಟು ಬಲ್ಬ್ ಹತ್ತಿಸ್ತಾ ಇದಾರೆ ನಮ್ಮ ಹುಡುಗರು. ಈಗ ಮಾಡಿದ್ರೆ 2 ರಿಂದ 3 ಅವರ್ ಬೆಳಕು ಇರುತ್ತಿದ್ದು, ಅದಕ್ಕೆ 2 ತಂದಿದ್ದೀನಿ. ನಮ್ ಪ್ರದೀಪ್ ಅವ್ರ ಟ್ಯಾಲೆಂಟ್ ನೋಡಿ, ಏನ್ ಸ್ಟೈಲಿಶ್ ಆಗಿ ಪುದೀನ ಬಿಡಿಸ್ತಾ ಇದಾರೆ. 2 ಗಂಟೆ ಬರ್ತೀನಿ, 3 ಗಂಟೆ ಬರ್ತೀನಿ ಅಂತ 7 ಗಂಟೆ ಬಂದಿಯಾ? ನೀನೇ, ಇನ್ಯಾರು? ಏನ್ ಮಾಡ್ತಾ ಇದೀಯ ನೀನು? ಎಲೆ ಎಸಿತಾ ಇದೀಯ ಕಡ್ಡಿ ಇಟ್ಟಿ? ಏನಾಯ್ತು? ನಾವು ಅದಕ್ಕೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಹಿಂಗ್ ಮಾಡಿ. ಅನ್ಕೊಂಡಂಗಿದ್ರೆ ಏನ್ ಚೆನ್ನಾಗಿರುತ್ತೆ, ಅನ್ಕೊಂಡಂಗ್ ಇರಬಾರ್ದು. ನೋಡ್ರಿ ಎಂತ ಸಿಂಗರ್ ನೋಡ್ರಿ, ರೊಚ್ಚಿಗೆ ಇದ್ರು ಮತ್ತೆ ಅಲ್ಲಿ. ಅಶೋಕನ್ ಟೈಗರ್ ನೋಡಿ ಹೆಂಗಿದೆ. ನಮ್ಮ ಹುಡುಗರೆಲ್ಲ ಅಲ್ಲಿ ನಾನ್ ವೆಜ್ಜಿಗೆ ಬೇಕಾಗಿರೋದನ್ನ ವ್ಯವಸ್ಥೆ ಮಾಡ್ತಾ ಇದಾರೆ. ನಾವಿಲ್ಲಿ ಮಸಾಲಾ ಐಟಮ್ ರುಬ್ಕೊಂಡು ಹೋಗೋಣ ಮಿಕ್ಸಿಲಿ ಅಂತ ಬಂದಿದ್ದೀವಿ. ಡಿಗ್ರಿಲಿದ್ದಾಗ ಸಾಕಿರೋದಂತೆ, ಇನ್ನು ಎಷ್ಟು ಹೆಂಗಾಗಿದೆ ನೋಡಿ ಇದು. ಟೈಗರ್ ಸಿಟ್, ಕುತ್ಕೋ. ಸಾಕು ಸಾಕು ಸಾಕು, ಚೂರು ಮುಟ್ಟಿದ್ಕೆ ಮೈ ಮೇಲೆ ಆಗ್ತಿದೆ. ಸೊ ನಿನಗೆ ಹೊಸ್ದಾಗಿ ನಾಮಕರಣ ಮಾಡ್ತಾ ಇದ್ದೀನಿ ಇವತ್ತಿಂದ. ಅಶೋಕ ಈ ನಾಯಿನ ಸಾಕಿ 5-6 ವರ್ಷ ಆಗಿದೆಯಂತೆ, ಏನು ಹೆಸರೇ ಇಟ್ಟಿಲ್ಲ, ಚುಚ್ಚುಚ್ಚು ಅಂತ ಕರೀತಾನಂತೆ. ಅದಕ್ಕೆ ಯೂಶ್ವಲಿ ನಮ್ಮ ಮಲೆನಾಡು ಸೈಡಲ್ಲಿ ಪಿಂಟು ಅಂತ ಕರೀತಾರೆ ನಾಯಿನ ಎಲ್ಲರೂ. ಅದಕ್ಕೆ ಇದಕ್ಕೆ ಪಿಂಟು ಅಂತ ನಾಮಕರಣ ಮಾಡ್ತಾ ಇದ್ದೀನಿ ಇವತ್ತು. ಪಿಂಟು ಎಬ್ಬುಲಿ ನಾನು. ನಾವು ರುಬ್ಕೊಂಬರೋ ಗ್ಯಾಪಲ್ಲಿ ಲಿವರ್ ಫ್ರೈ ಮಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ಯಾವ ಅಟ್ಟು ಇಲ್ಲ, ಏನಿಲ್ಲ, ಈ ಅಟ್ಟುನು ಮುರಿದಾಗ್ತಾನೆ ನೆಕ್ಸ್ಟು ಪಕ್ಕ. ಇರೋ ಅಟ್ಟನ್ನು ಮುರಿದಾಗ್ತಾನೆ. ನಾವು ಕೊಡ್ತಿರೋ ಟಾರ್ಚರಿಗೆ. ಬೆಳಿಗ್ಗೆ 12:30ಗೆ ತಗೊಂಡಿರೋ ಮಟನ್ ಮತ್ತೆ ಇನ್ನೇನಾಗುತ್ತೆ? ಏಕೆ ಏನ್ ಗೊತ್ತಾ, ಮಶ್ರೂಮಿಗೆ ಇದ್ರದ್ದು ಫ್ಯಾಟ್ ಹಾಕಿದ್ರೆ ಸಖತ್ತಾಗಿರತ್ತೆ. ನೆಕ್ಸ್ಟ್ ಟೈಮ್ ಹಾಕೋಣ, ನೆಕ್ಸ್ಟ್ ಟೈಮ್. ಎಲ್ಲ ನೀನ್ ಇವತ್ತೇ ಹೇಳ್ಬೇಕಪ್ಪ, ಹೊಟ್ಟೆ ವರ್ಷಕ್ಕೆಲ್ಲ ಇವತ್ತೇ ಹೇಳ್ತಿದ್ದ ನಾನು. ಸೊ ಏನು ಬಟ್ಟೆಯಲ್ಲಿ ನಮ್ದು ಸೆನ್ಸಿಟಿವ್ ಕೈ, ಸೆನ್ಸಿಟಿವ್ ಕೈ ಕೊಡೋದು ಮೆಲ್ಟ್ ಆಗ್ಬಿಡತ್ತೆ. ಹುಡುಗಿರ್ ತರ ಸ್ಮೂತ್ ಇದೆ ಒಂದು. ಆದ್ರೂ ಗುರು ಬೇರೆ ದಿನ ತಿನ್ನೋಣ 12 ಗಂಟೆ ಮೇಲೆ ಅಂದ್ರೆ ಶ್ರಾವಣ, ಎಂತ ಪರಿಸ್ಥಿತಿ ಲಾಕ್ ಮಾಡ್ಬಿಟ್ರಿ ನಮಗೆಲ್ಲ. ಎಂತ ಘೋರ, ಮಟನ್ ಚಿಕನ್ ದೂರ ದೂರ. ನಾನು 12 ಗಂಟೆವರೆಗೂ ವೇಟ್ ಮಾಡ್ಬಿಟ್ಟು ಚಿಕನ್ ಎಲ್ಲ ತಿಂತಿದ್ದೆ ನಮ್ಮ ಗ್ಯಾಂಗ್ ಅಲ್ಲಿ ಮಾಡಿದಾಗ. ಶ್ರಾವಣದ ಕಾರಣ ಇವತ್ತು ತಿನ್ನಕ್ ಆಗ್ತಾ ಇಲ್ಲ. ನಮ್ಮ ಸ್ಪೆಷಲ್ ಕುಕ್ ಮಧು ಅವರು ಒಳ್ಳೊಳ್ಳೆ ಮಟನ್ ಲಿವರ್ ಫ್ರೈ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಈ ಥರ ಹೊಟ್ಟೆ ಹೊಸ್ಬಾರ್ದು. ಈ ಕಡೆ ನಮ್ಮ ಅಶೋಕೊಂದು ಮುಖ ನೋಡೋಕ್ಕಾಗ್ತಾ ಇಲ್ಲ. ತಿನ್ನಂಗಿಲ್ಲ ಬಿಡಂಗಿಲ್ಲ, ತಿನ್ನಂಗಿಲ್ಲ ಸೆನ್ಸಿಟಿವ್ ಕೈ ಕೈಯತ್ತೋ ಪ್ರದಿ. ಸೊ ಇಷ್ಟೊತ್ತು ಮಟನ್ ಆಯಿತು. ಈಗ ನಮ್ಮದು ರೆಸಿಪಿ ಮಶ್ರೂಮ್ ರೆಡಿ ಆಗ್ತಾ ಇದೆ.
ನಮ್ಮ ಶೆಫ್ ನೋಡ್ಕೊಳ್ಳಿ ಮಧುಸೂದನ್ ಅವರು. ಪಾಪ ನಮ್ಮ ಮಧು ಅವರು ಒಂದು ಪೀಸು ಕೂಡ ತಿಂದಲೆ ನಮಗೋಸ್ಕರ ಮಶ್ರೂಮ್ ರೆಡಿ ಮಾಡ್ತಾ ಇದ್ದಾರೆ. ಅಶೋಕ ಇದನ್ನ ಇದಕ್ಕೆ ಸರಿ ಮಾಡ್ತಿಲ್ಲ ಕಣ. ನೋಡಿ ಇವಾಗ ನೈಟ್ ಟೈಮಲ್ಲಿ ಹೆಂಗೆ ಕಾಣಿಸುತ್ತೆ, ಯಾವುದೋ ಒಳ್ಳೆ ಎಗ್ ರೈಸ್ ಅಂಗಡಿ ಓಪನ್ ಮಾಡ್ದಂಗಿದೆ ಇದು. ಸೊ ನೋಡಿ ನಮ್ಮ ಭಟ್ರು ಒಳ್ಳೊಳ್ಳೆ ರೆಸಿಪಿ ಮಾಡಿದ್ದಾರೆ. ಮಟನ್ ಮಸಾಲ, ಮಶ್ರೂಮ್ ಮಸಾಲ, ಗೀ ರೈಸು. ಇಷ್ಟೊತ್ತು ಕಷ್ಟಪಟ್ಟು ಅಡುಗೆ ಮಾಡಿ ನಮ್ಮ ಭಟ್ರು ಪಾಪ ಈಗ ಊಟಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಬಲವಾಗಿ ತಿಂದು ನಮ್ಮ ಅಶೋಕ ಕೈ ತೊಳ್ಕೊತಾ ಇದ್ದಾನೆ. ಟೈಮ್ ಈಗ ನೈಟ್ 11 ಗಂಟೆ. ಕಲ್ಲಡಲ್ಲಿ ಇವನೇನೋ ಪಂಚ್ಬಿಟ್ಟ ಕೇಳು, ಎಳಿತಿರೋದು ನೀನು. ಭಟ್ರು ನೋಡಿ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿ ಆಗಿದ್ದಾರೆ. ನಿನ್ನೆ ಎಲ್ಲ ಚೆನ್ನಾಗಿ ನಾನ್ ವೆಜ್ ಮಾಡಿ ಅರಗಿಸ್ಕೊಳಕ್ಕಾಗದಿರೋಷ್ಟು ತಿಂದು ನಮ್ಮ ಉಳಿದಿರೋದೆಲ್ಲ ತಿಂದು ಅಶೋಕ್ ಅವರ ಮನೆಯಲ್ಲಿ ಮಲ್ಕೊಂಡು ಮತ್ತೆ ರಿಟರ್ನ್ ಇವಾಗ ಹೊರಡ್ತಾ ಇದೀವಿ. ಈ ದಿನದ ಯಾವುದು ನಿನ್ನೆ ದಿನದ ಈ ವಾರದ ವೀಕೆಂಡ್ ಮುಗೀತು. ಇಲ್ಲೊಬ್ಬ ಹೀರೋ ಬಂದಿದ್ದಾನೆ ಇಲ್ಲಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.